ಮೊದಲನೇದಾಗಿ ಈ ವಿಡಿಯೋ ಮುಖಾಂತರ ಎಲ್ಲ ಸಬ್ಸ್ಕ್ರೈಬರ್ಗೂ, ನನ್ನ ಸಬ್ಸ್ಕ್ರೈಬರು, ನನ್ನ ಲೈಕ್ ಮಾಡಿರೋರಿಗೂ, ಕಮೆಂಟ್ ಮಾಡಿರೋರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಅಂದರೆ ಇದರಲ್ಲೇ ಹೇಳಿದ್ದೆ ನಾನು, ಬಾಲನೂ ಕಾವೇರಿ ಇಬ್ಬರು ಒಂದಾದರೆ ನಾನು ಖಂಡಿತ ಎಲ್ಲರ ಹೆಸರು ಮೆನ್ಷನ್ ಮಾಡ್ತೀನಿ, ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು. ಅಂದರೆ ಯಾರಿಗೆಲ್ಲ ಒಂದಾಗಬೇಕನ್ನೋ ಆಸೆ ಇದೆ ಅವ್ರು ಕಮೆಂಟ್ ಮಾಡಿ ಅಂತ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರು, ಒಂದು 23-24 ಜನ ಕಮೆಂಟ್ ಮಾಡಿದ್ದೀರಾ. ಅವ್ರದ್ದೆಲ್ಲ ನನಗೆ ಒಂದೊಂದು ಹೆಸರು ಹೇಳಿದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಖಂಡಿತ ನಾನು ಒಂದು ಸರಿ ಬುಕ್ಸಲ್ಲಿ ಬರ್ಕೊಂಡು ಅದನ್ನೆಲ್ಲ ಖಂಡಿತ ಮೆನ್ಷನ್ ಮಾಡ್ತೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ, ಹಾಗೆ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನನ್ನ ಹೆಸರು ಕೇಳ್ತಾ ಇರ್ತೀರಲ್ವ, ಅದಕ್ಕೋಸ್ಕರ ನಾನು ಸುನೀತಾ ಅಂತ ಹೇಳಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಚೆನ್ನಾಗಿ ಒದೆ ತಿಂದ್ಬಿಟ್ಟು ವರದ ಆ ಕಡೆ ಈ ಕಡೆ ಓಡಾಡಿಕೊಂಡು ನಿಂತಿರ್ತಾನೆ. ಅವನಿಗಂತೂ ಟೆನ್ಷನ್ ಆಗ್ಬಿಟ್ಟಿರ್ತೈತಿ. ಯಾರು ಈ ರೀತಿ ಮಾಡಿದ್ರು, ನನಗೆ ಯಾರು ಈ ಥರ ಮಾಡ್ತಿದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು. ಅಷ್ಟಲ್ಲೇ ರೌಡಿ ಬರ್ತಾನೆ, ಇನ್ನೊಬ್ನು ಇರ್ತಾನಲ್ಲ ಹುಡುಗ ಬರ್ತಾನೆ. ಗೊತ್ತಾಯ್ತೇನೋ ಹುಡುಕ್ತೇನೋ ಯಾರು ಅಂತ ಹೇಳ್ಬಿಟ್ಟು ಅಂದಾಗ ಅವನು ಇದ್ಕೊಂಡು ಇಲ್ಲ ಬಸ್ಸು ಎಲ್ಲಿಯೂ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣವೇ ಅಲ್ಲ ಕಣೋ, ಒಂದು ಯಾರು ಇದು ಮಾಡಿದ್ದು ಅಂತ ಹುಡ್ಕೋಕ್ಕಾಗಲಿಲ್ಲ ಅಂದರೆ ನೀವೇನರೋ ನೀವು ಈ ಥರ ಆಗಿದ್ದೀರ ಅಂತೇಳಿ ಹೊಡಿಯೋಕೆ ಹೋಗ್ತಾನೆ ಹುಡುಗನ್ನ. ಸೊ ಅವಾಗ ಅವನೇನು ಹೇಳ್ತಾನೆ ಅಂದರೆ, ನನಗೆ ಬಸ್ಸು ಬಾಲನ್ನ ಏನಾದರೂ ಸಹಾಯ ಮಾಡೋದನ್ನ, ಬಾಲ ಏನಾದರೂ ಕಾವೇರಿಗೆ ಹೆಲ್ಪ್ ಮಾಡೋದನ್ನ, ಬಾಲ ಏನಾದರೂ ಹೊಡೆದ್ನ ಅಂತ ಡೌಟ್ ಬಂದಿದೆ ಅಂಥೇಳಿ ಹೇಳಿದಾಗ, ಅಚ್ಚಿ ಏನೋ ಹೇಳ್ತಿದ್ಯಾ ನೀನು, ಅವನ್ಯಾಕೋ ಈ ರೀತಿ ಹೊಡಿತಾನೆ, ಅವನ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂಥೇಳಿ ವರದ ಹೇಳ್ತಾನೆ. ಅಷ್ಟರಲ್ಲೇ ಮಣಿ ನೆನ್ಪು ಮಾಡ್ಕೊತಾರೆ. ಮಣಿ ನಾನು ಈ ಥರ ಮಾಡಿದ್ರ ಅಂತ. ಆ ಮಣಿ ನೆತ್ತಕೊಬರಾಗ ಹೋಗಿ ರೂಮಿಂದ ಅಂತೇಳಿ ಹೇಳಿದಾಗ ಮಣಿ ಬರ್ತಾನೆ. ಮಣಿ ಬಂದ ತಕ್ಷಣ ಅವನು ವಿಕಾರ, ಅವ್ನು ಗಾಯ ಆಗಿರೋ ಮುಖ ಅದನ್ನೆಲ್ಲ ನೋಡಿಬಿಟ್ಟು ನಗ್ತಾ ನಿಂತಿರ್ತಾನೆ. ನಿನ್ನ ಫ್ಯೂಚರು ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಿದೆ ವರದ, ಯಾರೋ ಈ ಥರ ಮಾಡಿದ್ದು ನಿನಗೆಲ್ಲ ಸರಿಯಾಗಿ ಹೊಡೆದಿದ್ದಾರಲ್ಲೋ ಅಂಥೇಳಿ ನಗ್ತಾ ನಿಂತಿರ್ತಾನೆ. ಏಯ್ ಕರೆಕ್ಟಾಗಿ ಹೇಳೋ ಮಣಿ, ಇದನ್ನೆಲ್ಲ ನಿಂದೆ ತಾನೇ ಕೈವಾಡ, ನೀನೇ ತಾನೇ ಮಾಡಿರೋದು ಅಂಥೇಳಿ ಹೇಳಿದಾಗ, ಅಲ್ಲ ವರದ, ನನ್ನ ನೋಡಿದ್ರೆ ಒಂದು ರೂಮಲ್ಲಿ ಕೂಡಾಕಿದೆಯಾ ತಗೊಂಡೋಗಿ, ಅಂಥದ್ರಲ್ಲಿ ನಾನು ಈ ಥರ ಎಲ್ಲ ಬಂದು ಮಾಡೋಕ್ಕಾಗುತ್ತಾ ನಿನಗೆ? ಏನು ಹೇಳ್ತಿದ್ಯಾ ನೀನು? ಯಾರೋ ಸರಿಯಾಗಿ ಬಾರಿಸಿದ್ದಾರೆ ಅಂತೇಳಿ ಮತ್ತೆ ನೋಡಿ ನಗ್ತಾ ಇರ್ತಾನೆ. ಸೊ ನಗಾಡೋದು ನೋಡಿ ವರ್ಧನ್ಗಂತೂ ಸಿಕ್ಕಾಬಟ್ಟೆ ಸಿಟ್ಟು, ಸಿಕ್ಕಾಬಟ್ಟೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿರ್ತೈತೆ ಅವನಿಗೆ. ಇವನೇನು ಇಷ್ಟೊಂದು ಆಡ್ಕೊತಿದ್ದಾನೆ ಅಂತ. ಎತ್ತಕೊಂಡೋಗೋ ಇವನ್ನ ಫಸ್ಟ್ ಕೊಡಾಕ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬಾರಪ್ಪ ಬಾಬಾ, ನಾನು ಎಲ್ಲಿರ್ತೀನೋ ಅಲ್ಲಿಗೆ ತೊಗೊಂಡೋಗು, ಕಟ್ಟಕ್ಕೆ ಬಾ ನನ್ನ ಫಸ್ಟು ಅಂತ ಮಣಿನೇ ಕೈ ಕೊಡ್ತಾನೆ ಆ ರೌಡಿಗೆ. ಸೊ ಇನ್ನೇನು ವರ್ಧ ಇದ್ಕೊಂಡು ನಗಾಡ್ಕೊಂಡು ಸಖತ್ ನಗ್ತಾ ಇರ್ತಾನೆ. ನಗಾಡ್ಕೊಂಡು ಸುಮ್ಮನೆ ಅವನ ಜೊತೆ ರೌಡಿ ಜೊತೆಗೆ ಹೋಗ್ತಾನೆ. ಅಂದರೆ ರೂಮ್ ಒಳಗಡೆ ಕೂಡ ಹಾಕ್ಬೇಕಲ್ವ. ಸೊ ಹಾಗಾಗಿ ಆ ರೌಡಿ ಜೊತೆಗೆ ನಗಾಡ್ಕೊಂಡು ಸುಮ್ಮನೆ ರೂಮ್ ಒಳಗಡೆ ಹೋಗ್ತಾನೆ. ವರ್ಧನ್ಗಂತೂ ಸಿಕ್ಕಾಬಟ್ಟೆ ಸಿಟ್ಟು ಬಂದು ಕನ್ಫ್ಯೂಷನಲ್ಲಿ ಒದ್ದಾಡ್ತಾ ಇರ್ತಾನೆ. ಯಾರು ಈ ರೀತಿ ಮಾಡಿದ್ದು, ಯಾರು ಈ ಥರ ಮಾಡಿದ್ರು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಅವನು. ಸೊ ಇಲ್ಲಿ ಒಂದು ಕಡೆಯಿಂದ ಇವರಿಬ್ಬರದು ತಾಯಿ ಮಗಳದು ಶುರುವಾಗ್ಬಿಟ್ಟಿರ್ತೈತೆ. ಅದೇನು ಅಂತಂದರೆ ಪಾಪುನು ಅಂದರೆ ರಾಣಿ ತಂದು ಇದನ್ನು ಅಮ್ಮಗೆ ಕೊಡಬೇಕು ಸೀರೆ ಅಂತ ಕೊಟ್ಟಿರ್ತಾಳಲ್ವ, ಅದನ್ನ ಇಟ್ಕೊಂಡು ಒಳಗಡೆ ಇಡೋಣ ಅಂತ ಬಂದಿರ್ತಾಳೆ. ಅಮ್ಮ ಎಲ್ಲರ ಎದುರಿಗೂ ನನಗೆ ಯಾಕಮ್ಮ ಏನೂ ಗೊತ್ತಾಗಲ್ಲ ಅಂತ ನನ್ನ ಗಣ್ಣೆದ್ರಿಗೆ ಹೇಳ್ತೀಯಾ? ಯಾಕಮ್ಮ ಈ ಥರ ಮಾತಾಡ್ತೀಯ ಅಂದರೆ, ದಡ್ಡಿ ನಿನಗೇನೇ ಗೊತ್ತಾಗ್ತೈತೆ? ನಿನಗೆ ಗೊತ್ತಾಗಿದ್ರೆ ಹೀಗೆಲ್ಲ ಮಾಡ್ತೀಯೇ ನೀನು? ನಾನು ಯಾಕೆ ಇಲ್ಲಿ ಇರಬೇಕಿತ್ತು ಇಷ್ಟು ದಿನ? ನನ್ನ ಮನೆಗೆ ನಾನು ಹೋಗ್ತಿದ್ದೆ ಕಣೆ. ನಿನ್ನ ಸಂಸಾರ ಸರಿ ಮಾಡ್ಬೇಕಂತ ನಾನು ಯಾಕೆ ಇಷ್ಟು ದಿನ ಇರಬೇಕಿತ್ತು? ನಿನ್ನ ಗಂಡ ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ತಾನೇ ಇದೆಲ್ಲ ನಾನು ಮಾಡ್ತಿರೋದು. ದಡ್ಡಿ, ಈಗ ಅಳಿಯಂದ್ರೆ ಹೇಳಿಲ್ವಾ ಕಾವೇರಿ ಗಂಡ ಅಂದರೆ ಬಾಲ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಕಾವೇರಿನಿ ಅಂತ. ಇವಾಗ ಕರ್ಕೊಂಡು ಮನೆ ಹತ್ರ ಬರ್ತಾನೆ, ರಾಣಿನ ನೋಡ್ತಾನೆ. ರಾಣಿನ ನೋಡಿದ ತಕ್ಷಣ ಏನಾಗುತ್ತೆ, ನನ್ನ ಮಗಳನ್ನ ನನ್ನ ಹೆಂಡ್ತಿನ ಕಳಿಸ್ಕೊಡಂತ ಸತ್ತಿನ ಹತ್ರ ಕೇಳ್ತಾನೆ. ಆಗ ನಾವು ಏನು ಮಾಡೋದೇ ಬೇಡ, ಅವಳ ಮಗಳು ಮನೆ ಬಿಟ್ಟು ಹೊರಟೋಗ್ತಾರೆ. ಹೌದಲ್ವಮ್ಮ, ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ ನಾನು ಅಂಥೇಳಿ ತುಂಬಾ ಖುಷಿ ಪಡ್ತಾಳೆ ಸರಳ. ನಿನ್ನೆ ಇಲ್ಲಿ ಒಂದು ಕಡೆ ಇವರಿಬ್ಬರು ಬರ್ತಾ ಇರ್ತಾರೆ, ಮರ ಜೋಡಿಗಳು. ಯಾಕೆ ನಾನು ಹಿಂದಿಂದೆ ಬರ್ತಾ ಇದೆಯಾ, ನೀನು ಫಸ್ಟು ಹೊರಟೋಗು, ನಾನು ಒಬ್ಬಳೇ ಹೋಗ್ತೀನಿ, ನನಗೇನು ದಾರಿ ಗೊತ್ತಿಲ್ವಾ ಅಂತ ಕಾವೇರಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣವೇ, ಎಲ್ಲ ಗೊತ್ತು ಕಾವೇರಿ, ನೀನೇ ದಾರಿ ಗೊತ್ತಿಲ್ಲ ಅಂತ ನಾನು ಯಾವಾಗ ಹೇಳಿದೆ, ಆದರೆ ಈ ಟೈಮಲ್ಲಿ ಕತ್ಲೆ ಟೈಮಲ್ಲಿ ನಿನ್ನೊಬ್ಬಳೇ ಬಿಟ್ಟು ಹೋಗಲ್ಲ ನಾನು ಅಂತೇಳಿ ಅಲ್ಲೇ ನಿಂತ್ಕೊಂಡಿರ್ತಾನೆ. ಓಹೋ, ಈ ಕಾಳಜಿ ಯಾವಾಗಿನಿಂದ ಬಂತು? ಅಷ್ಟೊಂದು ಸರಿ ಎಲ್ಲ ಜೈಲಿಗೆ ಬಂದಿದೆಯಾ? ಈ ಥರ ನಾನು ಎಂದೂ ಮಾತಾಡೇ ಇಲ್ಲ. ಏನಾದರೂ ಕಾವೇರಿ ತೊಂದರೆ ಕೊಟ್ಬಿಡ್ತಾಳೋ ಏನೋ ವರ್ಧನ್ಗೆ ಅಂತೇಳ್ಬಿಟ್ಟು ವಿಚಾರ್ಸಕ್ಕೆ ಬರ್ತಿದ್ದೆ. ಇವಾಗ ಯಾವಾಗ ಬಂತಿಂತ ಬುದ್ಧಿ ಅಂದಾಗ, ಕಾವೇರಿ ಎಲ್ಲ ಸತ್ಯ ಗೊತ್ತಾದ ಮೇಲೆ ಬುದ್ಧಿ ಬರಲೇಬೇಕಲ್ವಾ? ನೋಡು, ಸುಮ್ಮನೆ ಕಿರುಕು ಮಾಡಬೇಡ, ನಡಿ ನಮ್ಮ ಮನೆ ಹತ್ರ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಇನ್ನೊಂದು ಮಾತು ಕೇಳ್ತಾಳೆ, ಏನೋ ಪೆರರ್ಲಿಂದ ನೀನೇ ಅಂತೆ ಬಿಡಿಸಿದ್ದು ನನ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಕಾವೇರಿ, ನಿನ್ನ ಬಗ್ಗೆ ಗೊತ್ತಾಯಿತು, ಅದಕ್ಕೋಸ್ಕರ ನಾನು ಬಿಡಿಸ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇನ್ನೇನು ನೋಡು, ಇದೆಲ್ಲ ನಾಟಕ ಆಡೋದು ಬೇಡ ನೀನು.
ನಿನಗೆ ಯಾವುದೇ ಕಾರಣಕ್ಕೂ ನಾನು ಸಿಕ್ಕಲ್ಲ, ನಾನು ಹಿಂದೆ ಬರಬೇಡ, ನನಗೂ ನಿಂದು ಯಾವತ್ತೋ ಸಂಬಂಧ ಕಳೆದೋಗಿ 10 ವರ್ಷ ಆಗೋಗಿದೆ, ಈಗ ನಾನು ಹಿಂದೆ ಬರಬೇಡ, ಸುಮ್ಮನೆ ಹೋಗಿಬಿಡು ಅಂದಾಗ ಕಾವೇರಿ ಹೋಗೋ ಮಾತೇ ಇಲ್ಲ, ನಾನು ಮನೆ ಹತ್ರ ಬಿಟ್ಬಿಟ್ಟು ವಾಪಸ್ ಬರ್ತೀನಿ, ಈ ಟೈಮಲ್ಲಿ ನಿನ್ನ ಒಬ್ಬಳೇ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸೊ ಅವಳು ಇರಿಟೇಷನ್ ಮಾಡಿಕೊಂಡು ಸಖತ್ ಸಿಟ್ಟು ಮಾಡಿಕೊಂಡು ಸುಮ್ಮನೆ ಕೋಪ ಮಾಡಿಕೊಂಡು ಮುಂದೆ ಬರ್ತಾ ಇರ್ತಾಳೆ. ಅವನು ನೋಡು ಕಾವೇರಿ, ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗಲ್ಲ ಅಂತ ಹಿಂದೆ ಬೈಸ್ಕೊಂಡು ಹಿಂದೆ ಬರ್ತಾ ಇರ್ತಾನೆ. ಒಂದು ರೊಮ್ಯಾಂಟಿಕ್ಕಾಗಿ ಬರ್ತಾ ಇರ್ತಾರೆ ಇಬ್ಬರು. ಸಖತ್ ಖುಷಿಯಾಗುತ್ತೆ. ಹೇಳಿದ್ನಲ್ಲ ಇವರಿಬ್ಬರು ಒಂದಾದರೆ ನಿಮಗೆಲ್ಲ ಎಷ್ಟು ಖುಷಿ ಅಂತ, ನನಗೂ ಅಷ್ಟೇ ಖುಷಿ ಆಗುತ್ತೆ ಇವರಿಬ್ಬರು ಒಂದಾದರೆ ಬಿಡಿ. ಸೊ ಇನ್ನೇನು ಇಬ್ಬರು ಮನೆ ಕಡೆಗೆ ಬರ್ತಾ ಇರ್ತಾರೆ. ಮನೆ ಕಡೆಗೆ ಬಂದಾಗ ಅವಳ ಮುಖ ಇವನು ನೋಡೋದು, ಇವನ ಮುಖ ಅವಳು ನೋಡೋದು, ಇದೇ ರೀತಿ ಕೋಪ ಮಾಡ್ಕೊಳ್ಳೋದು, ಅವಳು ಇರಿಟೇಷನ್ ಮಾಡ್ಕೊಳ್ಳೋದು, ಅವನು ನಗಾಡೋದು, ಅದೆಲ್ಲ ಮಾಡಿಕೊಂಡು ಸಾಷ್ಟೆಗಳು ಬರ್ತಾ ಇರ್ತಾರೆ ರೋಡ್ಗುದ್ದನ. ಅವನ ಕೈ ಕಟ್ಕೊಂಡು ಬರೋದು, ಇವಳು ಒಂಥರ ಸಿಟ್ಟು ಮಾಡ್ಕೊಳ್ಳೋದು, ಈ ರೀತಿ ಇಬ್ಬರು ತುಂಬ ಚೆನ್ನಾಗಿ ಜೋಡಿಗಳಾಗಿ ಹಾರಾಡೋ ಅಕ್ಕಿಗಳಾಗಿ ಇಂಥ ಕತ್ಲೆ ಟೈಮಲ್ಲಿ ಇಬ್ಬರು ಬರ್ತಾ ಇರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ನೋಡಮ್ಮ ಕಾದಿರ್ತಾಳೆ ರಾಣಿ. ಅಂದರೆ ಈಗ ಬರಬೇಕಲ್ವ ನಮ್ಮ ಅದಕ್ಕೆ ಅಮ್ಮ ಬರಲೇ ಇಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ಕೇಳಿದಾಗ, ಬರ್ತಾಳೆ ಪುಟ್ಟ, ನೀನು ಒಂದು ಕೆಲಸ ಮಾಡು, ಯೋಚನೆ ಮಾಡಬೇಡ, ನಿಮ್ಮಮ್ಮ ಬಂದೇ ಬರ್ತಾಳೆ ಅಂದಾಗ, ನಿನ್ನ ಹತ್ರ ನಾನು ಒಂದು ಮಾತು ಹೇಳಬೇಕು ಬೈಬಾರ್ದು ನನ್ನ ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನು ಹೇಳು ಅಂತ ಹೇಳಿಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಆದರೆ ಬೈಬಾರ್ದು, ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ಏನು ಗೊತ್ತಾ ಅಂದರೆ ತೇಜು ಫ್ರೆಂಡ್ ಇದ್ದಾರಲ್ವಾ, ತೇಜು ಫ್ರೆಂಡ್ಗೆ ನಮ್ಮಮ್ಮನ ಹುಡಿಕೊಂಡು ಬಾ ಅಂಥೇಳಿ ಹೇಳಿದ್ದೀನಿ, ನಮ್ಮಮ್ಮ ಕಳೆದೋಗಿರೋ ವಿಷಯ ಅಂತ ಹೇಳಿಬಿಡ್ತಾರೆ. ಹೇಳಿದ ತಕ್ಷಣ ರಾಣಿ ತುಂಬಾ ಶಾಕ್ ಆಗ್ತಾನೆ ಸತ್ಯಣ್ಣ, ಅಂದರೆ ಗೊತ್ತಾಗ್ಬಿಡ್ತೇನೋ ವಿಷಯ ಅಂತ ಹೇಳ್ಬಿಟ್ಟು. ಆಗ ಸೀನೆ ಇದ್ಕೊಂಡು ಏನಂತ ಹೇಳಿದೆ, ನಿಮ್ಮಮ್ಮನ ನೋಡಿದಾರ ತೇಜು ಫ್ರೆಂಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅಂದರೆ ವಿಷಯ ತಿಳ್ಕೊಳ್ಳೋಕ್ಕೆ. ಇಲ್ಲ ನೋಡಿಲ್ಲ ಅಂತ ಹೇಳಿದಾಗ, ಮತ್ತು ಅವ್ರಿಗೆ ಗೊತ್ತಾಗುತ್ತೆ ಹುಡ್ಕೋಕ್ಕೆ, ಹೆಸರೇನಾದ್ರು ಹೇಳ್ದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ನಾನು ಅದನ್ನು ಮರ್ತೇ ಬಿಟ್ನಲ್ಲ, ನಮ್ಮ ಅಮ್ಮನ ಹೆಸ್ರು ಹೇಳ್ಬೋದಿತ್ತು ಫ್ರೆಂಡ್ಗೆ, ಸುಮ್ಮನೆ ಇದ್ನಲ್ಲ, ಹಾಗಿದ್ರೆ ಹೇಗೆ ಹುಡ್ಕೋ ಬರ್ತಾರವರು ಅಂತ ಹೇಳ್ಬಿಟ್ಟು ಆ ಮಗು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಕ್ಲಾರಿಟಿ ಬಂದ್ಬಿಡುತ್ತೆ, ಇನ್ನೇನು ಗೊತ್ತಾಗಿಲ್ಲ ಇವಳಿಗೆ ಅಂತ ಹೇಳ್ಬಿಟ್ಟು. ಆಗ ಸತ್ಯಣ್ಣ ಕರೆದ್ಬಿಟ್ಟು ಸೀನುನ ಕಿವಿ ಹೋಗಿ ಇಟ್ಬಿಟ್ಟು, ನೀನು ಒಂದು ಕೆಲಸ ಮಾಡು, ಒಳಗಡೆ ಕರ್ಕೊಂಡೋಗ್ಬಿಡು, ಹೊರಗಡೆ ಕರ್ಕೊಂಡೇ ಬರ್ಬೇಡ ರಾಣಿನ, ಈಗ ಬೇರೆ ಬಾಲ ಕರ್ಕೊಂಡು ಬರ್ತಾನೆ ಕಾವೇರಿನ, ಅದಕ್ಕೋಸ್ಕರ ಅಂಥೇಳಿ ರಾಣಿನ ಒಳಗಡೆ ಕರ್ಕೊಂಡು ಬಾಲ ಹೊರಟೋಗ್ತಾನೆ. ಅಂದರೆ ಇವ್ರು ಬಂದುಬಿಡ್ತಾರಲ್ಲ ಮನೆ ಹತ್ರ, ನೋಡಿಬಿಡ್ತಾಳೆ ನಮ್ಮಪ್ಪ ಅಂತ ಗೊತ್ತಾಗ್ಬಿಡುತ್ತೆ ರಾಣಿಗೆ ಅಂತ. ಇನ್ನು ಇಲ್ಲಿ ಹಿಂದೆ ನಗಾಡಿಕೊಂಡು ಬಾಲ ಬರ್ತಾ ಇರ್ತಾನೆ, ಅವಳು ಮುಂದೆ ಬರ್ತಾ ಇರ್ತಾಳೆ. ಮತ್ತೆ ಭಯಕ್ಕೆ ಶುರು ಮಾಡ್ತಾಳೆ, ನೀನು ಬರಬೇಡ ಹೋಗು ಅಂತ ಹೇಳಿ. ಭಯಕ್ಕೆ ಶುರು ಮಾಡಿದ್ರು ಅವ್ನು ಬಿಡೋದಿಲ್ಲ, ಹಿಂದೆ ಬರ್ತಾಲೇ ಇರ್ತಾನೆ. ಸೊ ಈ ಥರ ನಿನಗೆ ಯಾವಾಗ ಬುದ್ಧಿ ಬಂತು, ಮೊದಲೇಕೆ ಈ ಥರ ಬುದ್ಧಿ ಇರಲಿಲ್ಲ ನಿನಗೆ, ನನ್ನ ಪ್ರಾಣ ಯಾಕೆ ತಿಂತಾಯಿದೀಯ ನೀನು ಅಂದಾಗ, ಕಾವೇರಿ ನೋಡು, ನಿನ್ನ ಬಗ್ಗೆ ನನಗೆ ಗೊತ್ತಾಗಿದ್ದಕ್ಕೋಸ್ಕರ ತಾನೇ ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೋಬೇಕು, ನಾನು ಮಾಡಿರೋ ಪಾಪನ ನಾನು ಸರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ನಿನ್ನ ಹಿಂದೆ ಬಂದು ನಿನ್ನ ಮನೆ ಸೇರಿಸ್ಬಿಟ್ಟು ಬರ್ತೀನಿ, ನಿಮ್ಮ ಅಣ್ಣನಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾನೆ ಬಾಲ. ನೋಡು ಕಾವೇರಿ, ನಿನಗೆ ಏನು ತೊಂದರೆ ಆದರೂ ನಾನು ಈ ಬಾಲ ಅಲ್ಲಿ ಇದ್ದೇ ಇರ್ತಾನೆ, ನಿನಗೆ ಯಾವ್ದು ತೊಂದರೆ ಆಗೋಕ್ಕೂ ನಾನು ಬಿಡೋದಿಲ್ಲ ಅಂಥೇಳಿ ಒಂದಿಷ್ಟು ಮಾತುಗಳು ಆಡಿಕೊಂಡು ಬರ್ತಾ ಇರ್ತಾನೆ. ಸೊ ಕಾವೇರಿಗೆ ಅದೆಲ್ಲ ಇರಿಟೇಷನ್ ಕೊಡ್ತಾ ಇರುತ್ತೆ ಒಂದು ಕಡೆ, ಇವನು ಬೇಡ ಅಂದರೂ ಕೂಡ ಹಿಂದೆ ಬರ್ತಾನಲ್ಲ ಅಂತ ಹೇಳ್ಬಿಟ್ಟು. ಸೊ ಆದರೂ ಕೂಡ ಬಾಲ ಏನೇ ಬೈದರು ಏನೇ ಮಾತಾಡಿದ್ರು ಕೂಡ ಅವ್ನು ಹಿಂದಕ್ಕೆ ಹೋಗೋ ಮಾತೇ ಇರಲ್ಲ. ಇನ್ನೇನು ಇಲ್ಲಿ ಸತ್ಯಣ್ಣ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ. ಕಾಯ್ದ ತಕ್ಷಣ ಕಾವೇರಿ ಓಡಿ ಬರ್ತಾಳೆ, ಅಣ್ಣ ಅಂಥೇಳಿ ಹಗ್ ಮಾಡ್ಕೊತಾನೆ. ಹಗ್ ಮಾಡಿಕೊಟ್ಟ ತಕ್ಷಣನೇ ಎಲ್ಲೋಗಿದ್ದಮ್ಮ ಕಾವೇರಿ ಅಂತ ಹೇಳಿದಾಗ, ಆವಾಗ ಅಷ್ಟರಲ್ಲೇ ಬಾಲ ಕೂಡ ಎಂಟ್ರಿ ಆಗ್ತಾನೆ. ಬಾಲ ಎಂಟ್ರಿ ಆದ ತಕ್ಷಣ ರಾಣಿ ಎಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಕೇಳ್ತಾಳೆ. ಭಯ ಆಗ್ಬಿಟ್ಟಿರ್ತೈತೆ, ನೀನೇನು ಯೋಚನೆ ಮಾಡಬೇಡ ಅಂಥೇಳಿ ಒಳಗಡೆ ಇದ್ದಾಳೆ ಅಂತ ಹೇಳೋಷ್ಟರಲ್ಲೇ ಬಾಲ ಕೂಡ ಎಂಟ್ರಿ ಆಗಿ, ನೋಡಪ್ಪ ನಾನು ಮಾತು ಕೊಟ್ಟಿದ್ದೆ ನೀನು ನನಗೆ, ಈಗ ಮಾತು ಉಳಿಸ್ಕೊಂಡಿದ್ದೀನಿ, ನಿನ್ನ ತಂಗಿನ ತಗೊಂಡು ಬಂದು ನಿನ್ನ ಹತ್ರ ಬಿಟ್ಟಿದ್ದೀನಿ ಅಂಥೇಳಿ ಕರ್ಕೊಂಡು ಬಂದು ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ, ಸರಿ ಹಾಗಿದ್ರೆ ಈಗ ನಾನೇ ಮಾತು ಕೊಟ್ಟಿರೋದು ನೀನು ಉಳಿಸ್ಕೊಂಡಿದ್ದೀಗ, ನನಗೊಂದು ಮಾತು ಕೊಡು ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ಅದೇನು ಹೇಳಿ ಸತ್ಯ, ನೀನಿಗೆ ಮಾತು ಕೊಡ್ತೀನಿ ಅಂತೇಳಿ ಬಾಲ ಹೇಳ್ತಾನೆ. ಏನಿಲ್ಲ, ನನ್ನ ತಂಗಿನ ಯಾವತ್ತೂ ಮಾತಾಡಿಸ್ಬೇಡ, ನನ್ನ ತಂಗಿಯಿಂದ ಯಾವತ್ತೂ ಬರಬೇಡ, ನನ್ನ ತಂಗಿ ಸವಾಸಕ್ಕೂ ಬರಬೇಡ ಅಂತ ಮಾತು ಕೊಡು, ಅವಾಗ ನಿನ್ನ ಮಾತು ಕೊಟ್ಟಿರೋನು ಉಳಿಸ್ಕೊತೀನಿ ಅಂತ ಒಪ್ಕೊತೀನಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಅವಾಗ ಒಂದು ನಿಮಿಷ ಶಾಕ್ ಆಗಿಬಿಡ್ತಾರೆ. ಯಾರು? ಬಾಲ ಶಾಕ್ ಆಗಿಬಿಟ್ಟು, ನೋಡು ಸತ್ಯ, ನೀನು ಏನಾದರೂ ಬೇಜಾರು ಮಾಡ್ಕೊ, ಏನಾದರೂ ಅನ್ನು ಮಾತೆ ಅವಳ ಸುದ್ದಿಗೆ ಹೋಗಲ್ಲ. ಆದರೆ ನಂದೊಂದು ಕಂಡೀಷನ್ ಇದೆ, ಅವಳು ನನ್ನ ಜೊತೆಗೆ ನಗ್ನಗ್ತಾ ಸಂತೋಷವಾಗಿ ಮಾತಾಡಬೇಕು, ಆವಾಗ ನಾನು ಅವಳ ಸುದ್ದಿಗೆ ಬರಲ್ಲ ಅಂತೇಳಿ ಬಾಲ ಹೇಳ್ತಾನೆ. ಅಂದರೆ ಅವನ ಉತ್ತರಕ್ಕೆ ಅವನೇ ಪ್ರಶ್ನೆ ಕೊಟ್ಕೊಂಡು ಅವನೇ ಒಂಥರ ಉತ್ತರ ಕೊಟ್ಟಂಗಿರುತ್ತಿದ್ದು. ಸೊ ಆ ರೀತಿ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ಯಾವ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ತೊಂದರೆ ಆದರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ನೋಡು,
ಸತ್ಯ ಏನು ಗೊತ್ತಾ, ನಾನಂತೂ ಅವಳ ಹಿಂದೆ ಬರಲ್ಲ, ನಿಮ್ಮ ಮನೆ ಹತ್ರನೂ ಬರಲ್ಲ ನಾನು, ಮತ್ತು ಮನೆ ಹತ್ರ ಬಂದು ಕಾಡೋದು ಅದೆಲ್ಲ ಮಾಡೋಂಗಿಲ್ಲ ಅಂತ ಸತ್ಯಣ್ಣ ಹೇಳ್ತಾರೆ. ಇಲ್ಲ, ನಾನು ಮನೆ ಹತ್ರನೂ ಬರಲ್ಲ, ಅವಳಿಗೆ ಹಿಂಸೆನೂ ಕೊಡಲ್ಲ. ಆದರೆ ನಂದೊಂದು ಕಂಡೀಷನ್ ಇದೆ, ಯಾವುದೇ ಕಾರಣಕ್ಕೂ ಅವಳಿಗೇನಾದ್ರು ತೊಂದರೆ ಆದರೆ ಅಲ್ಲಿ ಬಾಲ ಇದ್ದೇ ಇರ್ತಾನೆ ಅಂತ ಕೂಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಅವಳೊಂದು ನಿಮಿಷ ಶಾಕ್ ಆಗ್ತಾಳೆ. ಅಂದರೆ ಪ್ರೀತಿ ಇದೆಯೋ ಅನ್ನಂಗೆ ಆಗೋಗ್ಬಿಡುತ್ತೆ ಅವಳಿಗೆ. ಸತ್ಯನಿಗೂ ಅಷ್ಟೇ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಮನಸ್ಸು. ಚೇಂಜಸ್ ಆದ ತಕ್ಷಣ ಇನ್ನು ಏನು ಮಾತಾಡಿದ ಪರಿಸ್ಥಿತಿಗೆ ಇಬ್ಬರು ಅಣ್ಣ ತಂಗಿ ನಿಂತಿರ್ತಾರೆ. ಆಗ ಈ ಕಂಡೀಷನ್ಗೆ ಒಪ್ಕೊತಾನೆ ಸತ್ಯಣ್ಣ, ಸರಿ ಆಯಿತು ಅಂತ ಹೇಳಿಬಿಟ್ಟು. ಆದರೆ ಮತ್ತೆ ಮುಂದೆ ಬರ್ತಾರೆ ಇಬ್ಬರು ಹೋಗ್ತೀವಿ ಅಂಥೇಳಿ. ಹಿಂದೆ ಅವ್ನು ನಿಂತಿರ್ತಾನೆ. ಹಿಂದೆ ನಿಂತಿರ್ಬೇಕಾದಾಗ ಒಂದು ಮಾತು ಹೇಳ್ತಾನೆ, ನೋಡು ಸತ್ಯ, ಯಾವುದೇ ಕಾರಣಕ್ಕೂ ಕಾವೇರಿಗೆ ಮತ್ತೇನಾದರೂ ತೊಂದರೆ ಆಯಿತು ಅಂದರೆ ಅಲ್ಲಿ ಬಾಲ ಇರ್ತಾನೆ, ಅದು ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತೆ ಹಿಂದಕ್ಕೆ ನೋಡ್ತಾಳೆ ಕಾವೇರಿ ಬಾಲನ, ಅವನು ಕೂಡ ನೋಡ್ತಾನೆ. ಇಬ್ಬರು ಮುಖ ನೋಡ್ಕೊತಾರೆ. ಮುಖ ನೋಡಿಕೊಂಡು ಅವನು ಆ ಕಡೆ ಹೋಗ್ತಾನೆ, ಇವಳು ಮನೆ ಒಳಗಡೆ ಹೋಗ್ತಾಳೆ. ಇನ್ನು ಮನೆ ಒಳಗಡೆ ಹೋದ ತಕ್ಷಣವೇ ಇನ್ನು ರಾಣಿ ಬರಬೇಕಲ್ಲ, ಇವಾಗ ಅವರಮ್ಮ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಮುಂದೆ ನಿಲ್ಲಿಸ್ಬಿಟ್ಟು ಸತ್ಯಣ್ಣ, ರಾಣಿ ಬಾಯಿಲಿ ಯಾರು ಬಂದಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಕೂಗ್ತಾನೆ. ಆವಾಗ ರಾಣಿ ಅಮ್ಮ ಅಂಥೇಳಿ ಓಡಿ ಬಂದುಬಿಡ್ತಾಳೆ. ಅಮ್ಮ ಅಂತ ಹೇಳಿ ಅವಳಿಗೆ ತುಂಬ ಖುಷಿಯಾಗ್ಬಿಡತ್ತೆ. ಅವ್ರ ಅಮ್ಮನ ಹಗ್ ಮಾಡಿಕೊಂಡು ಸುಮ್ಮನೆ ಎಷ್ಟು ಟೆನ್ಷನ್ ಮಾಡ್ಕೊತಾಳಂದರೆ ಅಷ್ಟಿಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ. ಮಗು ತುಂಬ ಟೆನ್ಷನ್ ಆಗ್ಬಿಟ್ಟಿರ್ತೈತೆ ಅವಳಿಗೆ. ನಮ್ಮ ಅಮ್ಮ ಬಂದಲ್ಲ ಅಂತ ತುಂಬ ಖುಷಿ ಮಾಡಿಕೊಂಡು ಹಗ್ ಮಾಡ್ಕೊತಾಳೆ. ಇನ್ನು ತುಂಬ ಖುಷಿ ಆಗ್ಬಿಡ್ತತಿ ಎಲ್ಲರಿಗೂ ಕೂಡ. ಆದರೆ ಸರಳ ಮಾತ್ರ ತುಂಬಾ ಒಂಥರ ಸಿಟ್ಟು ಬಂದಿರ್ತತಿ, ತಿರ್ಗಾ ಬಂದುಬಿಡ್ಲಲ್ಲ ಈ ಪೀಡೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ. ಅವ್ರ ತಾಯಿ ಮಗಳಿಗೆ ಅದೇ ಉದ್ದೇಶ ಅಲ್ಲವಿರೋದು. ಅವ್ರು ಇಲ್ಲಿಗೆ ಬರೋದು ಇಷ್ಟ ಇಲ್ಲ, ಅವ್ರ ಗಂಡ ನೋಡ್ಕೊಳ್ಳೋದು ಇಷ್ಟ ಇಲ್ಲ. ಸೊ ಹಾಗಾಗಿ ಅಮ್ಮ ಎಷ್ಟು ಭಯ ಆಗಿತ್ತು ಗೊತ್ತಾ ಅಮ್ಮ, ಈ ರೀತಿ ಬಿಟ್ಟು ಎಲ್ಲೋದಮ್ಮ ನನ್ನ. ಅಂದರೆ ನಾವು ಜೈಲಲ್ಲಿದ್ದಾಗ ನಮ್ಮಿಬ್ಬರನ್ನ ಯಾರೂ ದೂರ ಮಾಡೋಕ್ಕಾಗ್ತಿರ್ಲಿಲ್ಲ, ನಾವು ಯಾವಾಗಲೂ ಜೊತೆಗೇ ಇರ್ತಿದ್ವಿ. ಆದರೆ ಏನಮ್ಮ ಇಲ್ಲಿ ಹೊರ್ಗಡೆ ಈ ರೀತಿ ಆಗ್ತಾಯಿದೆ, ಯಾವಾಗಂದ್ರೆ ಅವಾಗೆ ಕಾಣೆ ಆಗ್ಬಿಡೋದಾ, ನೀನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿಯಲ್ಲಮ್ಮ ಅಂತೇಳಿ ತುಂಬ ಬೇಜಾರು ಮಾಡ್ಕೊತಾ ಇರ್ತಾಳೆ ಕಾವೇರಿ, ರಾಣಿ. ಇನ್ನು ಇಲ್ಲಿ ಒಂದು ಕಡೆ ಬಾಲ ಬರ್ತಾ ಇರ್ತಾನೆ. ಯಾವ ಟೈಮಲ್ಲಿ ಬೇಕಾದರೂ ಯೋಚನೆ ಮಾಡಿ ವರ್ತಾ ಕಾವೇರಿಗೆ ತೊಂದರೆ ಕೊಡ್ಬೋದು. ಆ ತೊಂದರೆಯಿಂದ ನಾನು ಏನಾದರೂ ಮಾಡಿ ಡೈವರ್ಟ್ ಮಾಡಲೇಬೇಕು ವರ್ಧನ್ ಜೊತೆ ಇದ್ಕೊಂಡು ಅಂಥೇಳಿ ಯೋಚನೆ ಮಾಡಬೇಕಾದಾಗ ಆ ಫೋನ್ ತೊಗೊಳ್ಳೋಣಂತ ಜೋಬಲ್ಲಿ ಕೈ ಇಡ್ತಾನೆ. ಜುಮ್ಕಿ ಸಿಗುತ್ತೆ. ಅಂದರೆ ಈ ಜುಮ್ಕಿ ಇಬ್ಬರು ಇಲ್ಲಿ ತಪ್ಪಿಸ್ಕೋಬೇಕಾದಾಗ ಒಬ್ರಿಗೊಬ್ರು ಜಿರಳೆ ಬಂತಲ್ವ ಕಾವೇರಿ ಮೇಲೆ ಎದ್ರುಕೊಂಡು ಆ ವಾಲೆ ಸಿಗಾಕೊಂಡಿರ್ತೈತೆ ಒಂದು ಇದಕ್ಕೆ ಶರ್ಟಿಗೆ. ಅದನ್ನು ತೊಗೊಂಡು ಹಂಗೆ ನೋಡಿಕೊಂಡು ಪ್ರೀತಿಲಿ ಕಳೆದೋಗಿ ಈ ಜುಮ್ಕಿನ ವಾಪಸ್ ಕೊಟ್ಬಿಟ್ಟು ಬರೋಣ ಅಂತೇಳಿ ಮತ್ತೆ ಅವನು ವಾಪಸ್ ಹೋಗ್ತಾ ಇರ್ತಾನೆ. ಈಗೇನಾದ್ರು ರಾಣಿ ಸಿಗಾಕೊಂತಾಳೇನೋ ಗೊತ್ತಿಲ್ಲ ನೋಡ್ತಾ ಹೋಗಿ. ಇನ್ನು ಇಲ್ಲಿ ಕಾವೇರಿ ಅಂತ ಹೇಳಿ ಕೂಗ್ತಾನೆ. ಕೂಗಿದ ತಕ್ಷಣ ಫುಲ್ಲು ಶಾಕು ಕಾವೇರಿ. ಇನ್ನೊಂದು ಸರಿ ಕಾವೇರಿ ಅಂತ ಮತ್ತೆ ಕೂಗ್ತಾನೆ. ಇವರಿಗೆ ತಾಯಿ ಮಗಳಿಗೆ ತುಂಬ ಖುಷಿಯಾಗುತ್ತೆ. ಈಗ ಇವಳಿಗೆ ಗೊತ್ತಾಗ್ಬಿಡ್ತೈತೆ ರಾಣಿಗೆ ಅವ್ರ ಅಪ್ಪ ಇದ್ದಾನೆ, ಅವ್ರ ಅಪ್ಪ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಮತ್ತು ಅವಳು ಹಂಗೆ ಹಗ್ ಮಾಡ್ಕೊತಾಳೆ. ಅಂದರೆ ಮುಖ ತೋರಿಸ್ದಂಗೆ ಆ ಕಡೆ ತುಂಬ ಹಗ್ ಮಾಡಿಕೊಂಡು ಕಣ್ಣು ಮುಚ್ಕೊತಾರೆ. ಮತ್ತೆ ಕೂಗ್ತಲೇ ಇರ್ತಾನೆ. ಆವಾಗ ಇನ್ನೇನು ಸಿನಾ ಇವಳ ಹೊರಗಡೆ ಕರ್ಕೊಂಡೋಗಪ್ಪ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಒಳಗಡೆ ಕರ್ಕೊಂಡೋಗು ಅಂದ ತಕ್ಷಣವೇ ಅಣ್ಣ ತಂಗಿಬ್ರು ಅಡ್ಡ ನಿಂತ್ಕೊಂಡು, ಅಂದರೆ ಬಾಲನ್ಗೆ ಕಾಣ್ದಂಗೆ ಮಗಳು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇನ್ನೇನು ಮಾಡೋಕ್ಕಾಗಲ್ಲ, ಮತ್ತು ಈಗ ತೋರಿಸ್ಲೇಬಾರ್ದು ಅಂತ ಅವರಿಬ್ಬರು ಅಣ್ಣ ತಂಗಿ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಬಾಲ ಸರಿ ಇಲ್ಲ, ಬಾಲನ ಕ್ಯಾರೆಕ್ಟರ್ ಸರಿ ಇಲ್ಲ, ಮಗು ಇದೆ ಅಂತ ಏನಾದರೂ ಗೊತ್ತಾರೆ ಏನು ತೊಂದರೆ ಕೊಟ್ಬಿಡ್ತಾರೋ ಏನೋ ಅಂತ ಭಯ ಅವ್ರಿಗಷ್ಟೇ. ಒಳಗಡೆ ಕರ್ಕೊಂಡೋಗೋದನ್ನ ಎಲ್ಲೋ ಒಂದು ಕಡೆ ಬಾಲ ಒಂದು ಸಂದಲ್ಲಿ ಹಿಂಗೆ ನೋಡ್ತಾ ಇರ್ತಾನೆ ಅಂತ ಅನಿಸುತ್ತೆ. ಸೊ ಅವಳು ಕೂಡ ಹಿಂದಕ್ಕೆ ನೋಡ್ತಾಳೆ. ಮತ್ತು ಸತ್ಯಣ್ಣ ಕಾವೇರಿ ಇಬ್ಬರು ಅಡ್ಡ ನಿಂತಿರ್ತಾರೆ. ಅಂದರೆ ಮಗು ಕಾಣಿಸ್ತಿರೋ ಅಡ್ಡ ನಿಂತಿರ್ತಾರೆ. ಸೊ ಇಲ್ಲಿ ಈಗ ಮಾತ್ರ ಸರಳಾಗೆ ಮುಖ ಒಂಥರ ಸಪ್ಪಗಾಗ್ಬಿಟ್ಟಿದೆ. ಯಾಕೆಂದರೆ ಹೆಂಗೋ ಗೊತ್ತಾಗ್ಲಿಲ್ವಲ್ಲ ವಿಷಯ ಅಂತ ಹೇಳ್ಬಿಟ್ಟು. ಸೊ ಇಬ್ಬರು ಕೂಡ ಅಣ್ಣ ತಂಗಿ ಮತ್ತೆ ಬಾಲನ ಮಾತಾಡ್ಸೋಕ್ಕೆ ಅಂತ ಬರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮಗು ಕೇಳ್ತಾ ಇರುತ್ತೆ, ಅಮ್ಮ ಎಲ್ಲೋಗಿದ್ದೆ, ಏನು ಕತೆ, ಯಾರು ಕರ್ಕೊಂಡು ಹೋಗಿದ್ರು, ಯಾರು ಕರ್ಕೊಂಡು ಬಂದು ಬಿಟ್ಟರು ಅಂತ ಹೇಳಿ ಎಲ್ಲ ಪ್ರಶ್ನೆಗಳಿಗೂ ಮತ್ತೆ ಸತ್ಯಣ್ಣ ಹೇಳ್ತಾರೆ, ನೋಡಮ್ಮ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಈ ವಿಷಯನ, ಎಲ್ಲ ವಿಷಯನೂ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಥ್ಯಾಂಕ್ ಯು.